ಪರಪ್ಪನಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಬೇರೆ ಬೇರೆ ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ನೋಡಿ, ಅಲ್ಲಿ ಸಿಗರೇಟ್ ಸಿಗ್ತಾ ಇದೆ, ಇಲ್ಲಿ ಯಾಕೆ ಸಿಗ್ತಾ ಇಲ್ಲ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಆರೋಪಿಗಳು. ಅರೆ, ಬೆಳಗಾವಿಯಲ್ಲಿ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಕೈದಿಗಳು. ಪರಪ್ಪನ ಅಗ್ರಹಾರದಲ್ಲಿ ಸಿಗರೇಟ್ ಸಿಗುತ್ತೆ ಅಂತ ಹೇಳಿದ್ರೆ ನಮ್ಗೆ ಯಾಕಿಲ್ಲ ಅಂತ ಕೇಳ್ತಾ ಇದ್ದಾರೆ. ನೋಡಿ ಹೆಂಗೆ ತಿರುವು ಪಡೆದುಕೊಳ್ಳುತ್ತೆ ಅನ್ನೋದನ್ನ. ಬೆಳಗಾವಿಯವರೆಗೂ ಕೂಡ ಹರಡ್ತಾ ಇದೆ ದರ್ಶನ್ ಸಿಗರೇಟ್ ಸೇದಿ ಬಿಟ್ಟಂತ ಹೊಗೆ. ದರ್ಶನ್ನಿಂದಾಗಿ ಬೇರೆ ಬೇರೆ ಜೈಲಿನ ಕೈದಿಗಳು ಕೂಡ ಈಗ ಸಿಗರೇಟ್ ಕೇಳಲಿಕ್ಕೆ ಆರಂಭ ಮಾಡಿದ್ದಾರೆ. ಹಿಂಡಲಗ ಜೈಲಿನಲ್ಲಂತೂ ಭಾರಿ ಬೇಡಿಕೆ ಅಂತೆ. ನೀವು ಬೇಡಿಕೆ ಈಡೇರಿಕೆ ಮಾಡಲೇಬೇಕು ಅಂತ ಹೇಳಿ ಪ್ರತಿಭಟನೆ ಮಾಡುವ ಹಂತಕ್ಕೆ ಬಂದ್ಬಿಟ್ಟಿದ್ದಾರೆ. ಹಿಂಡಲಗ ಜೈಲಿನಲ್ಲಿ ಪ್ರತಿಭಟನೆ ಮಾಡುವ ಹಂತದಲ್ಲಿದ್ದಾರೆ. ನಮಗೂ ಬೀಡಿ ಕೊಡಿ, ಸಿಗರೇಟ್ ಕೊಡಿ, ತಂಬಾಕು ಕೊಡಿ, ಯಾಕೆ ಕೊಡಲ್ಲ ಅಂತ ಹೇಳಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅಂತ. ಬೀಡಿ, ಸಿಗರೇಟ್, ತಂಬಾಕಿಗೋಸ್ಕರ ಊಟವನ್ನು ಕೂಡ ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ ಅಂತ. ಜೈಲಧಿಕಾರಿಗಳಿಗೆ ತಲ್ಲೋವಾಗ್ತಾ ಇದೆ ಈ ಕೈದಿಗಳ ಬೇಡಿಕೆಗಳು. ನಿಜಕ್ಕೂ ಕೂಡ ಇವೆಲ್ಲ ಈಡೇರಿಸುವಂಥ ಬೇಡಿಕೆಗಳು ಖಂಡಿತ ಅಲ್ಲ. ಊಟ, ಆತ ಒಬ್ಬ ಕೈದಿ ಅಂತ ಹೇಳಿದ್ರೆ ಜೈಲಿಗೆ ಬಂದ ಮೇಲೆ ಆತನಿಗೆ ಬದುಕಲಿಕ್ಕೆ ಏನೆಲ್ಲ ಫೆಸಿಲಿಟಿಗಳು ಕೊಡಬೇಕು, ಬದುಕಲಿಕ್ಕೆ, ಆತ ಜೀವಂತವಾಗಿರಲಿಕ್ಕೆ ಏನೆಲ್ಲ ಫೆಸಿಲಿಟಿಗಳನ್ನ ಕೊಡಬೇಕು, ಆ ಫೆಸಿಲಿಟಿಗಳನ್ನ ಕೊಡಲಿಕ್ಕೆ ಸಾಧ್ಯವಿದೆ. ಆದರೆ ಹಿಂಡಲಗ ಜೈಲಿನಲ್ಲಿ ಕೇಳ್ತಾ ಇದ್ದಾರಂತೆ, ಅಲ್ಲ ಸರ್, ಅಲ್ಲಿ ಪರಪ್ಪನಗ್ರಹಾರದಲ್ಲಿ ಸಿಗರೇಟ್ ಸಿಗುತ್ತೆ, ನಮ್ಗೆ ಯಾಕೆ ಸಿಗಲ್ಲ, ನಾವು ದುಡ್ಡು ಕೊಡ್ತೀವಿ ಕೊಡಿ. ಹಿಂಡಲಗ ಜೈಲಿನಲ್ಲಿ ಕೇಳ್ತಾ ಇದ್ದಾರಂತೆ. ನೋಡಿ, ಇದು ಒಂದು ಭಾಗದ ಅಥವಾ ಒಂದು ಕಡೆ ನೋಡ್ತಾ ಇರುವಂಥ ಸೀನ್ ಇರ್ಬೋದನ್ನ ಗೊತ್ತಿಲ್ಲ. ಈಗೇನು ಪ್ರತಿಭಟನೆ ಮಾಡ್ತಾ ಇದ್ದಾರಲ್ಲ, ಅವ್ರಿಗೆ ಯಾರಿಗೂ ಕೂಡ ಸಿಗರೇಟೇ ಸಿಕ್ಕಿಲ್ಲ, ಬೀಡಿ ಸಿಕ್ಕಿಲ್ಲ, ತಂಬಾಕು ಸಿಕ್ಕಿಲ್ಲ ಅಂತಲ್ಲ. ಪ್ರತಿ ಬಾರಿಯೂ ಕೂಡ ಒಂದೊಂದು ಜೈಲಿಗಳ ಮೇಲೆ ರೇಡ್ ಆದಾಗಲೂ ಕೂಡ ಸಿಗುವಂಥ ಸಾಮಾನ್ಯ ವಸ್ತು ಅಂದರೆ ಅದು ಸಿಗರೇಟು, ಬೀಡಿ, ತಂಬಾಕು, ಇಸ್ಪಿಟ್ ಕಾರ್ಡ್ಗಳು, ಇನ್ನೊಂದು ಕಡೆ ಚಾಕು, ಚೂರಿ, ರೇಸರ್ ಬ್ಲೇಡ್ಗಳು ಅಥವಾ ಮದ್ಯದ ಬಾಟಲ್ಗಳು, ಇನ್ನಿತರ ವಸ್ತುಗಳ ಜೊತೆಗೆ ಫೋನ್ಗಳು ಸಿಗುತ್ತೆ. ಇಂಥ ಎಲ್ಲ ಸೌಕರ್ಯಗಳು ಸಿಗುತ್ತೆ. ಈಗೇನು ಅಂತ ಹೇಳಿದ್ರೆ, ಕದ್ದು ಮುಚ್ಚಿ ಪೊಲೀಸರಿಗೆ ದುಡ್ಡು ಕೊಟ್ಟು, ಸಿಬ್ಬಂದಿಗಳಿಗೆ ದುಡ್ಡು ಕೊಟ್ಟು ನಾವು ಅದನ್ನು ಖರೀದಿ ಮಾಡೋ ಬದಲಾಗಿ ನಮಗೆ ಸಿಗರೇಟ್ ಕೊಟ್ಬಿಡಿ, ಬೀಡಿ ಕೊಟ್ಬಿಡಿ ಅಂಥೇಳಿ ನೇರವಾದಂಥ ಬೇಡಿಕೆಯನ್ನು ಇಡ್ತಾ ಇದ್ದಾರಂತೆ. ಅದರ ಮೂಲಕ ಒಂದು ರೀತಿ ತಲೆನೋವಾಗಿ ಮಾರ್ಪಟ್ಟಿದೆ. ಪರಪ್ಪನಗ್ರಹಾರದಲ್ಲಿ ರಾಜಾರೋಷವಾಗಿ ಸಿಗರೇಟ್ ಸೇದಿರುವಂಥ ಈ ದೃಶ್ಯವನ್ನು ನೋಡಿದ ಮೇಲೆ ಅಲ್ಲಿನ ಕೈದಿಗಳಿಗೆ ಹಂಗೆ ಅನಿಸಿರ್ಲಿಕ್ಕೆ ಸಾಧ್ಯ ಇದೆ. ನೋಡಿ, ದರ್ಶನ್ಗೊಂದು ನ್ಯಾಯ, ನಮಗೊಂದು ನ್ಯಾಯನಾ? ದರ್ಶನ್ಗೆ ಸಿಗರೇಟ್ ಸಿಗುತ್ತೆ, ನಮಗೆ ಸಿಗಲ್ವಾ? ದರ್ಶನ್ಗೆ ಚೇರ್ ಸಿಗುತ್ತೆ, ನಮಗೆ ಸಿಗಲ್ವಾ? ದರ್ಶನ್ ನೋಡಿದ್ರೆ ಅಂಥ ಕೊಲೆ ಆರೋಪದಲ್ಲಿ ಬಂದಿದ್ದಾರೆ, ನಾವು ಚಿಕ್ಕ ಪುಟ್ಟ ಆರೋಪದಲ್ಲಿ ಬಂದಿದ್ದೀವಿ. ಸೊ ಹೀಗೆಲ್ಲ ಶುರುವಾಗುತ್ತೆ. ನೋಡಿ, ದರ್ಶನ್ನ ಒಂದು ಫೋಟೋ ಏನೆಲ್ಲ ರೀತಿಯ ಪರಿಣಾಮಗಳನ್ನು ಬೀರಿದೆ ಅಂಥೇಳಿ. ಈಗೇನಾದರೂ ದರ್ಶನ್ ಕೊಟ್ಟಿದ್ದೀವಿ ಅಂಥೇಳಿ ಜೈಲಾಧಿಕಾರಿಗಳು ಅವರಿಗೆ ಸಿಗರೇಟ್ ಕೊಡೋಕ್ಕಾಗತ್ತಾ? ಬೀಡಿ ಕೊಡೋಕ್ಕಾಗತ್ತಾ? ಅಥವಾ ಅವ್ರಿಗೇನು ಕೇಳಿದಂತೆಲ್ಲ ಕೊಡೋಕ್ಕಾಗತ್ತಾ? ಇದು ಒಂದು ರೀತಿ ಕಾಯಿಲೆ ಇದು. ಬಟ್ ಈ ಕಾಯಿಲೆಗೆ ಮದ್ದು ಈಗ ಈ ಸಿಬ್ಬಂದಿ ಕೈಲೇ ಇದೆ. ಇಷ್ಟು ದಿನದ ಒಂದು ಲೆಕ್ಕ ಆದರೆ ಈಗಲಾದರೂ ಕೂಡ ಜೈಲುಗಳು ಸುಧಾರಣೆ ಆಗಬೇಕಾಗಿದೆ, ಪರಿವರ್ತನೆ ಕೇಂದ್ರಗಳಾಗಬೇಕಾಗಿದೆ. ಆತ ಹೊರಬಂದ ನಂತರದಲ್ಲಿ ಸಮಾಜದಲ್ಲಿ ಜವಾಬ್ದಾರಿತ ವ್ಯಕ್ತಿಯಾಗಿ ಬದುಕು ನಡೆಸುವಂಥ ವ್ಯಕ್ತಿಯಾಗಿ ಮಾರ್ಪಡಿಸುವಂಥ ಕೇಂದ್ರಗಳಾಗಬೇಕಾಗಿದೆ. ನನಗೆ ಬೀಡಿ ಕೊಡು, ಸಿಗರೇಟ್ ಕೊಡು, ಅವನು ಹಂಗೆ ಮಾಡ್ತಾನೆ, ನಾನು ಅದು ಮಾಡಬೇಕು ಅನ್ನುವ ರೀತಿಯಲ್ಲಿ ಹೋಗ್ತಾ ಇದೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಇದು ಆಶ್ಚರ್ಯ ಅಂತ ಅನಿಸುತ್ತೆ.